2,95,000ಕ್ಕೆ 2 ಲೀಟರ್ ಇಂಜಿನ್ ಇರುವಂತಹ ಕ್ರ್ಯೂಸ್ ಸಿಗ್ತಾ ಇದೆ ವಿತ್ ಸನ್ ರೂಫ್ ವೆಹಿಕಲ್. ಯಾರಾದರೂ ಬೇಕು ಅನ್ನೋರು ಇವಾಗಲೇ ವಿಸಿಟ್ ಮಾಡಿ. ವೈಟ್ ಕಲರ್ ಗಾಡಿ ನೋಡ್ತಿರ್ಬೋದು. ಡೀಸೆಲ್ ವೇರಿಯಂಟ್ ಇದು 1,65,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಆ್ಯಂಡ್ ನೋಡಿ ಆಟೋಮೆಟಿಕಲಿ ಕೀಯಲ್ಲೇ ಬಟನ್ ಪ್ರೆಸ್ ಮಾಡಿದ್ರೆ ವಿಂಡೋಸ್ ಎಲ್ಲ ರೋಲ್ ಡೌನ್ ಆಗುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಇವಾಗ ಲೇಟೆಸ್ಟ್ ಮಾಡಲ್ ಕಾರ್ಗಳಲ್ಲಿ ಬರುವಂತಹ ಫೀಚರ್ಸ್ ಎಲ್ಲ ಸೂಪರ್ ಬಲ್ಲಿ ಅವಾಗಲೇ ಕೊಟ್ಬಿಟ್ಟಿದ್ರು. ಆ್ಯಂಡ್ ಡ್ರೈವರ್ಸ್ ಕಾರ್ ಇದು, ಸ್ಟೆಬಿಲಿಟಿ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ. 3,45,000ಕ್ಕೆ 8 ಸೀಟರ್ ವೆಹಿಕಲ್ ವಿತ್ ಸನ್ ರೂಫ್ ಇರೋ ಗಾಡಿ ಸರ್. ಎರಡೆರಡು ವೆಹಿಕಲ್ ವಿತಿನ್ 3 lakh ಕ್ರೂಸು ಹೌಸ್ ಆಫ್ ಕಾರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಹೌದು ಸರ್. 13 ಮಾಡಲ್ ಶೆವರ್ಲೆ ಎಂಜಾಯ್ 7 ಸೀಟರ್ ವೆಹಿಕಲ್ 2,75,000ಗೆ ಫೈನಲ್ ಆಗುತ್ತೆ. ನೋಡ್ಕೋಬಹುದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಆಗಿದ್ದು ಒಂದು ಸ್ಪೋರ್ಟಿ ಕಾರ್ನ ನೋಡ್ತಾ ಇದ್ದರೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಯಾವುದೇ ಥರ ಕಾರ್ ಆಗಿರಲಿ, ಅದು ನಿಮಗೆ ಸ್ಕೋಡಾ ಸೂಪರ್ಗಳು ಸಾಕಷ್ಟು ವೆಹಿಕಲ್ ಇದೆ. ಹಾಗೆ ನಿಮಗೆ ಶೆವರ್ಲೆಟ್ ಕ್ರೂಸ್ ಇದೆ, ಯಾವಾಗಲೂ ಕೂಡ ಇದ್ದೇ ಇರುತ್ತೆ. 3 ವೆಹಿಕಲ್ ಇದೆ. ಆ್ಯಂಡ್ ಆಲ್ಸೋ ವೆಂಟೋ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, ಪೋಲೋಗಳಾಗಿರ್ಬೋದು, ಬ್ರಿಯೋ ಆಗಿರ್ಬೋದು, ಇನ್ನೂ ಸಾಕಷ್ಟು ವೆಹಿಕಲ್ಲು. 7 ಸೀಟರ್ ನೋಡ್ತಾ ಇದ್ದರೆ ನಿಮಗೆ ಕ್ಯಾಪ್ಟಿವಾ ಇದೆ ಬಜೆಟಲ್ಲಿ. ಸೊ ಯಾವೆಲ್ಲ ವೆಹಿಕಲ್ ಬೇಕು ಇಲ್ಲಿ ಸಿಗುತ್ತೆ. ನಾನು ಬಂದಿರೋದು ಹೌಸ್ ಆಫ್ ಕಾರ್ಸ್ಗೆ. ಹೌಸ್ ಆಫ್ ಕಾರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ನಿಮಗೆ ಕನಕಪುರ ಮೇನ್ ರೋಡು, ಕೋಣನಕುಂಟೆ ಕ್ರಾಸು, ಪಿಲ್ಲರ್ ನಂಬರ್ 165 ಹತ್ರನೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನಮ್ಮ ಜೊತೆಗೆ ಇಲ್ಲಿಯ ಓನರ್ ಆಗಿರುವಂತಹ ಸಮೀರ್ ಭಾಯ್ ಇದ್ದಾರೆ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಫಸ್ಟ್ ಆಫ್ ಆಲ್ ಹೇಳಿ ಸರ್. ತುಂಬ ದಿನಗಳ ನಂತರ. ಹೌದು ಸರ್. ಆ್ಯಂಡ್ ನನಗೆ ಇವಾಗಲೂ ನೆನಪಿದೆ, ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ಮಾಡಿದಾಗ ವಿತಿನ್ ನೆಕ್ಸ್ಟ್ 2 days ಆಲ್ಮೋಸ್ಟ್ ಎಲ್ಲ ಸ್ಟಾಕು ಕೂಡ ಖಾಲಿ ಆಗಿತ್ತು. 28 ಸ್ಟಾಕು ಖಾಲಿ ಆಗಿತ್ತು ಸರ್. ಸೊ ಅವಾಗ ಅದೇ ತರ ಪ್ರೈಸಿಂಗ್ ಕೊಟ್ಟಿದ್ರು ಬಿಡಿ. ಅದಾದ್ಮೇಲೆ ಇವಾಗ ಅದೇ ತರ ಪ್ರೈಸಿಂಗ್ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಖಂಡಿತ ಸರ್, ಸೇಮ್ ಪ್ರೈಸಿಂಗ್ ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸಿಂಗ್ ಕೊಡ್ತೀನಿ. ಹೌದು ಸರ್. ಯಾರಾದ್ರೂ ಸ್ಕೋಡಾ ನೋಡ್ತಿರ್ಲಿ ಅಥವಾ ಫೋಕ್ಸ್ ವ್ಯಾಗನ್ ನೋಡ್ತಿರ್ಲಿ, ಶೆವರ್ಲೆ ನೋಡ್ತಿರ್ಲಿ, ಅವ್ರಿಗೆಲ್ಲ ಬೆಸ್ಟ್ ಡೀಲ್ ಅಂತ ಹೇಳ್ತೀನಿ. ಕೊಡ್ತೀನಿ ಸರ್. ನೋಡೋಣ ಯಾವ ತರ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಲೋನ್ ಯಾವ ತರ ಮಾಡ್ಕೊಡ್ತೀರಾ ಸರ್? ಮೆಜೆಸ್ಟಿಕ್ ಇಂದ 100 kilometers ರೈಟ್ ರೌಂಡ್ 1 day ಅಲ್ಲಿ ಲೋನ್ ಆಗುತ್ತೆ. ಮೆಜೆಸ್ಟಿಕ್ ಬ್ಯಾಂಗ್ಳೂರ್ ಬಿಟ್ಬಿಟ್ಟು 4 to 5 days ಅಲ್ಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್. ಒಟ್ಟಿನಲ್ಲಿ ವಿತಿನ್ 5 days ಒಳಗಡೆ ನೀವು ಹೊರಗಡೆ ಕರ್ನಾಟಕ ಇನ್ಸೈಡ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಸಿಗುತ್ತೆ. ಬೆಂಗಳೂರು ಒಳಗಡೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ವಿತಿನ್ 1 day ಲೋನ್ ಮಾಡ್ಕೊಡ್ತಾರೆ. ಸರ್ ಇವಾಗ ವ್ಯಾರಂಟಿ ಯಾವ ತರ ಸಿಗುತ್ತೆ ಸರ್? ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಮತ್ತೆ ನಿಮಗೆ ಬಂದ್ಬಿಟ್ಟು ಪ್ಲಸ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಸೊ ಎಲ್ಲ ಗಾಡಿ ಆಲ್ಮೋಸ್ಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಕೊಡ್ತೀರಾ? 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ಸೂಪರ್ ಸರ್. ಹಂಗಂದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡ್ತಿರ್ಬೋದು, ಮೊದಲನೇ ವೆಹಿಕಲ್ಲೇ ಕ್ರೂಸ್ ಇದೆ. ತುಂಬ ಜನ ಡಿಮ್ಯಾಂಡ್ ಮಾಡ್ತಾ ಇರ್ತೀರಾ ಒಂದೊಳ್ಳೆ ಕ್ರೂಸ್ ಬೇಕು ಅಂತ ಹೇಳ್ಬಿಟ್ಟು. ವೈಟ್ ಕಲರಲ್ಲಿ ಕ್ಲಾಸಿಯಾಗಿ ಕಾಣ್ತಿರುವಂತಹ ಒಂದು ಕ್ರೂಸ್ನ ಮೊದಲನೇದಾಗಿ ತೋರಿಸ್ತಾ ಇದ್ದೀವಿ. ತಿಳಿಸ್ಕೊಡಿ ಸರ್. ಸರ್ ಚವರ್ಲೆಟ್ ಕ್ರೂಸ್ ಇದು 2009 ಮಾಡಲ್, 4th ಓನರ್ ವೆಹಿಕಲ್, 98,000 ಡ್ರಿವನ್ ಆಗಿದೆ. LTZ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ವಿತ್ ಸನ್ ರೂಫ್ ಬರುತ್ತೆ, 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸಿಟಿ ಒಳಗಡೆ 14 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ನೋಡ್ತಿರ್ಬೋದು ವೀಕ್ಷಕರೇ, ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಸನ್ ರೂಫ್ ಬರುತ್ತೆ. ಇಂಟೀರಿಯರ್ ಅಂತ ಬಂದಾಗ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಂಡ್ ಇದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಹೌದು ಸರ್, LTZ ಪುಷ್ ಬಟನ್ ಸ್ಟಾರ್ಟ್ ಸರ್. ಸರ್ ಇದು ಪ್ರೈಸು ಸರ್ 2,95,000 ಕೊಡ್ತೀನಿ. 2,95,000ಗೆ LTZ ಕೊಡ್ತಾ ಇದ್ದೀನಿ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ಕೊಡ್ತಾ ಇದ್ದೀನಿ. 2,95,000ಕ್ಕೆ 2 ಲೀಟರ್ ಇಂಜಿನ್ ಇರುವಂತಹ ಕ್ರೂಸ್ ಸಿಗ್ತಾ ಇದೆ ವಿತ್ ಸನ್ ರೂಫ್ ವೆಹಿಕಲ್. ಯಾರಾದರೂ ಬೇಕು ಅನ್ನೋರು ಇವಾಗಲೇ ವಿಸಿಟ್ ಮಾಡಿ. ವೈಟ್ ಕಲರ್ ಗಾಡಿ ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು ಸೂಪರ್ ಇದೆ. ಎಸ್ ಸರ್. ಸರ್ ಸ್ಕೋಡಾ ಸೂಪರ್ ಇದು 2010 ಮಾಡಲ್, 2nd ಓನರ್ ವೆಹಿಕಲ್, 58,000 ಓಡಿದೆ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ ಕೊಡ್ತೀನಿ ಸರ್. ನಿಮಗೆ ಪ್ರೊಜೆಕ್ಟರ್ LED ಹೆಡ್ಲೈನ್ಸ್ ಬರುತ್ತೆ, ಹೆಡ್ಲೈಟ್ ವಾಷರ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಪೆಟ್ರೋಲ್ ಹೌದು ಸರ್, ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ, 7 ಸ್ಪೀಡ್ DSD ಗೇರ್ ಬಾಕ್ಸ್ ಬರುತ್ತೆ ಸರ್. ಇದು ಮೆಮೊರಿ ಸೀಟ್ಸ್ ಬರುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ ಬರುತ್ತೆ, ಅಡ್ಜಸ್ಟ್ಮೆಂಟ್, ಲೆದರ್ ಅಪೋಸ್ಟ್ರಿ ಬರುತ್ತೆ ನಿಮಗೆ, 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಹೌದು ಸರ್. ಸೊ ಇಂಥ ಫೀಚರ್ ಇಲ್ಲ ಅಂತ ಹೇಳಂಗಿಲ್ಲ. ಆ್ಯಂಡ್ ಲಾಂಗ್ ವೀಲ್ ಬೇಸ್ ವೆಹಿಕಲ್ ಇದು. ನಿಮಗೆ ಲೆಗ್ ರೂಮ್ ನೋಡ್ತಿರ್ಬೋದು ಎಷ್ಟು ಸಕ್ಕದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಒಳ್ಳೆ ಲೆಗ್ ರೂಮ್ ಬರುತ್ತೆ ಇದು. ಆ್ಯಂಡ್ ರೇರಲ್ಲೂ ಕೂಡ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಏನಿದೆ ಅದು ನಿಮಗೆ ತೋರಿಸುತ್ತೆ. ಹೌದು ಸರ್. ಡಿಸ್ಪ್ಲೇ ಇದೆ. ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. more than 500 liters ಬೂಟ್ ಸ್ಪೇಸ್ ಬರುವಂತಹ ಒಂದು ಸೂಪರ್ ಗಾಡಿ ಇದು. ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 4,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್.
4,70,000 58,000 ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ. ಓಕೆ. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡಿ ಆಟೋಮೆಟಿಕಲಿ ಕೀಯಲ್ಲೇ ಬಟನ್ ಪ್ರೆಸ್ ಮಾಡಿದ್ರೆ ವಿಂಡೋಸ್ ಎಲ್ಲ ರೋಲ್ ಡೌನ್ ಆಗುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಇವಾಗ ಲೇಟೆಸ್ಟ್ ಮಾಡೆಲ್ ಕಾರ್ಗಳಲ್ಲಿ ಬರುವಂತಹ ಫೀಚರ್ಸ್ ಎಲ್ಲ ಸೂಪರ್ಬಲ್ಲಿ ಅವಾಗಲೇ ಕೊಟ್ಬಿಟ್ಟಿದ್ರು. ಆ್ಯಂಡ್ ಡ್ರೈವರ್ಸ್ ಕಾರ್ ಇದು, ಸ್ಟೆಬಿಲಿಟಿ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬ್ರಿಯೋ ಇದೆ ಹೆಸರು ಸರ್ ಹೋಂಡಾ ಬ್ರಿಯೋ. ಇದು 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 52,000 ನೋಡಿದೆ. VX ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್ ಇದನ್ನು. ಸೊ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ಹೌದು ಸರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ಬರುತ್ತೆ ಸರ್ ಇದರಲ್ಲಿ. ಆ್ಯಂಡ್ ಇದು ಕೂಡ ಎಂಥೂಸಿಯಾಸ್ಟಿಕ್ ವೆಹಿಕಲ್. ತುಂಬ ಜನ ತಗೊಂಡು ಇದನ್ನು ಟ್ಯೂನ್ ಅಪ್ ಎಲ್ಲ ಮಾಡ್ತಾರೆ. ಹೌದು ಸರ್, ಆ ಥರ ಒಂದು ರೆಸ್ಪಾನ್ಸಿವ್ ಇಂಜಿನ್ ಇದು. ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 3,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 52,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಮಾಡಲು ಸರ್ ಇದು 2013 ಮಾಡಲ್ ಸರ್ ಇದು. 13 ಮಾಡಲ್ ಗಾಡಿ ನಿಮಗೆ 3,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 13 ಮಾಡಲು ಬ್ರಿಯೋ ಬಂದ್ಬಿಟ್ಟು 3,35,000ಕ್ಕೆ ಚೆರಿ ರೆಡ್ ಕಲರ್ ಫೈನಲ್ ಆಗ್ತಾ ಇದೆ. ಚೆರಿ ರೆಡ್ ಕಲರ್ ನೋಡ್ತಿರ್ಬೋದು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಹೌದು ಸರ್, ಈ ವೇರಿಯಂಟ್ ಟಾಪ್ ಎಂಡ್ ಸರ್. ಇದು ಸರ್ ಫೋಕ್ಸ್ ವ್ಯಾಗನ್ ಪೋಲೋ 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 55,000 ಡ್ರಿವನ್ ಆಗಿದೆ. 1.6 ಲೀಟರ್ ಸರ್ ಇದು GT. ಓಕೆ, 1.6 ಲೀಟರ್ GT ಸರ್, ಹೈಲೈನ್ ಟಾಪ್ ಎಂಡ್ ಸರ್ ಇದನ್ನು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. TDI ಸರ್ ಇದು ಸರ್ TDI ಸರ್, ಡೀಸೆಲ್ ಇಂಜಿನ್. ಹೌದು ಡೀಸೆಲ್ ಇಂಜಿನ್, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಆ್ಯಂಡ್ GT ಮ್ಯಾನ್ಯುವಲು ನಿಮಗೆ ಸಿಗೋದು ತುಂಬ ಕಷ್ಟ. ಜಸ್ಟ್ 55,000 ಡ್ರಿವನ್ ಆಗಿದೆ ಸರ್. 55,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಸರ್ ಪ್ರೈಸ್ ಇದು ಸರ್ 5,35,000 ಕೊಡ್ತೀನಿ ಸರ್. ಪೋಲೋ GT ಬಂದ್ಬಿಟ್ಟು 5,35,000 ಸಿಗ್ತಾ ಇದೆ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಇಟಿಯೋಸ್ ಇದೆ ಸರ್. ಇಟಿಯೋಸ್ ಲಿವಾ ಇದು 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 50,000 ಡ್ರಿವನ್ ಆಗಿದೆ. VX ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಇದು ಕೂಡ ಟಾಪ್ ಎಂಡ್ ವೆಹಿಕಲ್ ನೋಡ್ತಿರ್ಬೋದು. ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲೂ ಕೂಡ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲು ಬರುತ್ತೆ ಸರ್. ಡಿಫಾಗರು ಬರುತ್ತೆ, ಬ್ಯಾಕ್ ವೈಫರು ಬರುತ್ತೆ ಸರ್. ಟೊಯೋಟೋದವ್ರದೇ ಒಂದು ಲೆದರ್ ಅಪಲ್ಸ್ಟ್ರಿ ಕೂಡ ಹಾಕಿರುವಂಥದ್ದು. ಹೌದು ಸರ್. ಸರ್ ಪ್ರೈಸ್ ಇದು ಸರ್ 3,25,000 ಕೊಡ್ತೀನಿ ಸರ್. 3,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಮಾಡಲು ಸರ್ ಇದು 2011 ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 11 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, 3,25,000 ಫೈನಲ್ ಆಗುತ್ತೆ ನೋಡ್ತಿರ್ಬೋದು. ಒಳ್ಳೆ ಗಾಡಿ ಪ್ರೈಸಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು ಹೋಂಡಾ ಮೊಬಿಲಿಯೋ ಇದೆ ಸರ್. ಸರ್ ಮೊಬಿಲಿಯೋ 7 ಸೀಟರ್ ವೆಹಿಕಲ್ ಸರ್. 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, VMT ಇದು. 90,000 ಡ್ರಿವನ್ ಆಗಿದೆ ಸರ್ ಇದು. 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ಇದು. ರೂಫ್ AC ಬರುತ್ತೆ, ರೂಫ್ AC ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಬ್ಯಾಕ್ ವೈಪರ್ ಬರುತ್ತೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಕೂಡ ಬರುವಂಥದ್ದು. ಹೌದು ಸರ್, ವುಡ್ ಫಿನಿಶಿಂಗ್ ಅಲ್ಲಿ. ಆ್ಯಂಡ್ ಟೊಯೋಟಾ ಯಾವ ಥರ ಹೇಳ್ತೀವಿ ನಾವು ಇಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ಹೇಳ್ಬಿಟ್ಟು, ಹೋಂಡಾನು ಕೂಡ ಅಷ್ಟೇ ರಿಲಿಯಬಲ್. ಹೌದು ಸರ್, ತುಂಬ ಚೆನ್ನಾಗಿ ಬರುತ್ತೆ ಬಾಳಿಕೆ ನಿಮಗೆ ಇಂಜಿನ್ದು. ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 5,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 5,25,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, VMT ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಮಾಡಲು ಸರ್ ಇದು 2014 ಮಾಡಲ್ ಹೋಂಡಾ ಮೊಬಿಲಿಯೋ 5,25,000ಕ್ಕೆ ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ. ನಿಮಗೆ ಕಂಫರ್ಟ್ ಸಕ್ಕದಾಗಿರುತ್ತೆ. ಎರ್ಟಿಗಾಗಿಂತ ಕಂಪೇರ್ ಮಾಡಿದ್ರೆ ಬೆಟರ್ ಇನ್ ಕಂಫರ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಸೂಪರ್ಬ್ ವೈಟ್ ಕಲರಲ್ಲಿದೆ ಸರ್. ಸ್ಕೋಡಾ ಸೂಪರ್ 2010 ಮಾಡಲ್, ಥರ್ಡ್ ಓನರ್ ವೆಹಿಕಲ್, 53,000 ರೆಕಾರ್ಡೆಡ್ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಹೆಡ್ಲೈಟ್ ವಾಷರ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, 7 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ ಸರ್. ಇದರಲ್ಲೂ ಕೂಡ DSG ಗೇರ್ ಬಾಕ್ಸ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ ನಿಮಗೆ, ಸನ್ರೂಫ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್. ಹೌದು ಸರ್. ಸೊ ಎಲ್ಲ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ 4,70,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,70,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 10 ಮಾಡಲ್ ಸೂಪರ್ಬ್. ಹೌದು ಸರ್. ಲಕ್ಸುರಿ ವೆಹಿಕಲ್ ಫೈನಲ್ ಆಗುತ್ತೆ. ಹೆಡ್ ಲ್ಯಾಂಪ್ ವಾಷರ್ಸ್ ಕೂಡ ಬರುತ್ತೆ, ಫ್ರಂಟ್ ಅಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಬರುವಂಥದ್ದು. ಸೊ ಇಕೋಸ್ಪೋರ್ಟ್ ಕೂಡ ಒನ್ ಆಫ್ ದಿ ಎಂಥೂಸಿಯಾಸ್ಟಿಕ್ ವೆಹಿಕಲ್, ಅದು ಕೂಡ ಅವೈಲಬಲ್ ಇರುವಂಥದ್ದು. ಒಂದಲ್ಲ 2 ವೆಹಿಕಲ್ ಇದೆ, ತೋರಿಸ್ತೀವಿ. ಎಸ್ ಸರ್. ಸರ್ ಫೋರ್ಡ್ ಇಕೋಸ್ಪೋರ್ಟ್ ಇದು 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 75,000 ಡ್ರಿವನ್ ಆಗಿದೆ. ಟೈಟಾನಿಯಂ ಬರುತ್ತೆ, ಇದೆ ಕೀ ಸ್ಟಾರ್ಟ್ ಬರುತ್ತೆ ಸರ್ ಇದು. ಟೈಟಾನಿಯಮ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸಿಂಕ್ ಬರುತ್ತೆ. ಹೌದು ಸರ್. ಮತ್ತೆ ಇಂಟರ್ನಲ್ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾಲ್ವ್, VMs, ಒಳ್ಳೆ ಟೈರ್ಸ್ ಇದೆ. ಹೌದು ಸರ್. ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 5,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್.
5,35,000ಕ್ಕೆ ಡೀಸೆಲ್ ಇಕೋ ಸ್ಪೋರ್ಟ್ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದು. ಓಕೆ ಸರ್. ಅದೇ ತರ ಕ್ರೂಸ್ ನೋಡ್ತಿರೋರಿಗೆ ಇನ್ನು 2 ವೆಹಿಕಲ್ ಇದೆ. ಫುಲ್ ವಿಡಿಯೋ ನೋಡಿ, ಇನ್ನ 2 ವೆಹಿಕಲ್ ಸಿಗುತ್ತೆ. ಓವರ್ ಆಲ್ 3 ವೆಹಿಕಲ್ ಅಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ನ ಆರಾಮಾಗಿ ತಗೊಂಡು ಹೋಗ್ಬೋದು. ಪ್ರೈಸಿಂಗ್ ಅಲ್ಲಿ ಇದೆ. ಇದು ನೋಡ್ತಿರ್ಬೋದು, ಇದು ಕೂಡ ವೈಟ್ ಕಲರ್ ವೆಹಿಕಲ್ ಲೇಟೆಸ್ಟ್ ಶೇಪ್ ಇದು. ಎಸ್ ಸರ್. ಚವರ್ಲೆಟ್ ಕ್ರೂಸ್ ಇದು 2012 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 80,000 ಓಡಿದೆ. LTZ ಬರುತ್ತೆ ಇದು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ನೋಡ್ತಿರ್ಬೋದು ಹೆಡ್ ಲ್ಯಾಂಪ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಹೆಡ್ ಲ್ಯಾಂಪ್ಸ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಹಾಕಿರುವಂತ. ಹೌದು ಸರ್. ಸೊ ಇದು ಕೂಡ ನಿಮಗೆ ಆಟೋಮೆಟಿಕ್ ವೆಹಿಕಲ್. ಹೌದು ಸರ್, ಆಟೋಮೆಟಿಕ್ ವೆಹಿಕಲ್. ಡ್ಯೂಯಲ್ ಏರ್ ಬ್ಯಾಗ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಹಾಕಿದ್ದಾರೆ, ಆಂಡ್ರಾಯ್ಡ್. ಹೌದು ಸರ್. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಇದರಲ್ಲೂ ಕೂಡ. ಹ್ಯಾಂಡ್ ಗನ್ ವೆಹಿಕಲ್ ಇದು, ಡೀಸೆಲ್ ರಾಕೆಟ್ ಅಂತಾನೆ ಕರೀತಾರೆ. ಖಂಡಿತ ಸರ್. 155 BHP ಪ್ರೊಡ್ಯೂಸ್ ಮಾಡುತ್ತೆ ಸರ್. ಪ್ರೈಸ್ ಇದು 2012 ಮಾಡೆಲ್, 4,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. 12 ಮಾಡೆಲ್ ಕ್ರೂಸು, ಅದು ಕೂಡ ಹೆಡ್ ಲ್ಯಾಂಪ್ಸ್ ಎಲ್ಲ ಮಾಡಿಫೈ ಆಗಿರುವಂಥದ್ದು. 4,25,000 4,25,000ಕ್ಕೆ ಫೈನಲ್ ಆಗುತ್ತೆ. ನೋಡ್ತಿರ್ಬೋದು LTZ ಸನ್ರೂಫ್ ವೆಹಿಕಲ್. ಸೊ ಯಾರಾದರೂ ಒಂದು 7 ಸೀಟರ್ ನೋಡ್ತಾ ಇದ್ದಾರೆ ಬಜೆಟ್ ಅಲ್ಲಿ, ಒಂದು ಕ್ಯಾಪ್ಟಿವಾ ಅವೈಲೇಬಲ್ ಇದೆ. ನೋಡ್ತಿರ್ಬೋದು. ಎಸ್ ಸರ್. ಸನ್ರೂಫ್ ವೆಹಿಕಲ್ ಬೇಕಾ? 8 ಸೀಟರ್ ವೆಹಿಕಲ್, ಚವರ್ಲೈಟ್ ಕ್ಯಾಪ್ಟಿವಾ 2010 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 1 lakh ಡ್ರಿವನ್ ಆಗಿದೆ ಇದು. ವಿತ್ ಸನ್ರೂಫ್ ಬರುತ್ತೆ ನಿಮಗೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಡೀಸೆಲ್ ಇಂಜಿನ್ ಬರುತ್ತೆ, 2 ಲೀಟರ್. ಸೊ ಇದು ಥರ್ಡ್ ಓನರ್ ಆಗಿದೆ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ. 1.5 ಇಯರ್ಸ್ ಹಿಂದೆ ಇವರೇ ಕೊಟ್ಟಿದ್ದು ಡೆಲಿವರಿ. ಮತ್ತೆ ಅವರು ಇನ್ನೊಂದು ಹೊಸ ವೆಹಿಕಲ್ ತಗೊಂಡ್ರು ಅಂತ ಹೇಳ್ಬಿಟ್ಟು ಈ ವೆಹಿಕಲ್ ನ ಸೇಲ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಒಂದ್ಸಲ ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದರಲ್ಲೂ ಕೂಡ ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಮತ್ತೆ ಇಂಥ ಫೀಚರ್ ಇದರಲ್ಲೂ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ಫೀಚರ್ಸ್ ಬರುತ್ತೆ. ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ಕೂಡ ಇದರಲ್ಲಿ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ 3,45,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,45,000ಕ್ಕೆ 8 ಸೀಟರ್ ವೆಹಿಕಲ್ ವಿತ್ ಸನ್ರೂಫ್ ಇರೋ ಗಾಡಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು Volkswagen ಅಲ್ಲಿ ಲಕ್ಸುರಿ ವೆಹಿಕಲ್ ಇದೆ, Volkswagen Jetta. ಎಸ್ ಸರ್. ಸರ್ ಇದು Volkswagen Jetta ಇದು 2013 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 97,000 ಡ್ರಿವನ್ ಆಗಿದೆ. ವಿತ್ NOC ಜೊತೆ ಕೊಡೋದು ಇದು ವೆಹಿಕಲ್ ಬಂದ್ಬಿಟ್ಟು. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಕಂಫರ್ಟ್ ಲೈನ್. ಓಕೆ. ಸೊ ಇದರಲ್ಲೂ ಕೂಡ ನೋಡ್ತಿರ್ಬೋದು, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅಂಡ್ ಡ್ಯೂಯಲ್ ಝೋನ್ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್. ಇದರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಪಡಲ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಅಂಡ್ ಒಳ್ಳೆ ಬೂಟ್ ಸ್ಪೇಸ್ ಇದರಲ್ಲೂ ಕೂಡ ಬರುವಂಥದ್ದು. ಬ್ಯೂಟಿಫುಲ್ TDI ಇಂಜಿನ್ ಇದರಲ್ಲಿ ಬರುತ್ತೆ, 2 ಲೀಟರ್ ಪವರ್ಫುಲ್ ಇದು. ಸರ್ ಪ್ರೈಸ್ ಇದು ಸರ್ 4,25,000 ವಿತ್ NOC ಕೊಡ್ತೀನಿ ಸರ್. 4,25,000 ವಿತ್ NOC ಮಾಡ್ಕೊಡ್ತೀವಿ. ಹೌದು ಸರ್. 4,25,000ಗೆಲ್ಲ ನಿಮಗೆ ಜೆಟಾ ಸಿಗ್ತಾ ಇದೆ. ನೋಡ್ತಿರ್ಬೋದು, ಅದು ಕೂಡ ಲೇಟೆಸ್ಟ್ ಮಾಡೆಲ್, ನ್ಯೂ ಶೇಪ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ಗ್ಲೋಬಲ್ ಸೆಡಾನು. ಹೌದು ಸರ್, ಫ್ರೀ ಸ್ಟೈಲ್ ಇದು 2013 ಮಾಡೆಲ್ ಇದು, ಸಿಂಗಲ್ ಓನರ್ ವೆಹಿಕಲ್ ಇದು, 1 lakh ಡ್ರಿವನ್ ಆಗಿದೆ ಇದು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಸೇಮ್ ಇಕೋ ಸ್ಪೋರ್ಟ್ಸ್ ಇಂಜಿನ್ ಬರುತ್ತೆ ಸರ್ ಇದರಲ್ಲೇನೋ. ಟೈಟಾನಿಯಂ ಇದನ್ನು ಕೀ ಸ್ಟಾರ್ಟ್ ಬರುತ್ತೆ ಇದು. ನೋಡ್ತಿರ್ಬೋದು, ಒಳ್ಳೆ ಅಲಾಯ್ ವೀಲ್ಸ್ ಇದೆ ಇದರಲ್ಲಿ. ಶೇಪು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಡಾಲ್ಫಿನ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಡ್ಯಾಶ್ ಬೋರ್ಡ್ ಕೂಡ ಇಕೋ ಸ್ಪೋರ್ಟ್ ತರನೇ ಬರುವಂತದ್ದು. ಹೌದು ಸರ್. ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 3,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,75,000ಕ್ಕೆ ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ನೋಡ್ತಿರ್ಬೋದು ಸರ್. ಇದು ಸರ್ Volkswagen Polo ಇದು 2014 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 90,000 ಡ್ರಿವನ್ ಆಗಿದೆ. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, TDI ಸರ್ ಇದು. ಓಕೆ. 4,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಇದು. 13 ಮಾಡೆಲ್ ಪೋಲೋನ ಸರ್ ಇದು? ಹೌದು ಸರ್. 13 ಮಾಡೆಲ್ ಪೋಲೋ TDI ಡೀಸೆಲ್ ಇಂಜಿನ್. ನೋಡ್ತಿರ್ಬೋದು, 4,35,000ಗೆಲ್ಲ ಫೈನಲ್ ಆಗುತ್ತೆ. ವೈಟ್ ಕಲರು. ಒಟ್ಟಿನಲ್ಲಿ Volkswagen ಸ್ಕೋಡಾ ಬೇಕು ಅಂದ್ರೆ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡಲೇಬೇಕು. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ರ್ಯಾಪಿಡ್ ಇದೆ. ಎಸ್ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಇದು 2014 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ ಸರ್ ಇದು. 4,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ವೆಹಿಕಲ್, ಎಲಿಗೆನ್ಸ್ ವೇರಿಯಂಟ್ ಇದು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ವೀಕ್ಷಕರೇ ನೋಡ್ತಿರ್ಬೋದು, ಗಾಡಿ ಅಂತೂ ಸೂಪರ್ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಎಲ್ಲ ಫೀಚರ್ಸ್ ಬರುವಂಥದ್ದು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಮಾಡಲು ಸರ್ ಇದು ಸರ್ 2014 ಸರ್ ಇದು ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್. 4,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೊ ಇವಾಗ ಹೇಳ್ತಿರೋ ಪ್ರೈಸ್ ಎಲ್ಲ ಫೈನಲ್ ಪ್ರೈಸ್? ಹೌದು ಸರ್, ಫೈನಲ್ ಪ್ರೈಸ್ ಸರ್. ಸೊ ಫೈನಲ್ ಪ್ರೈಸು ವಿಸಿಟ್ ಮಾಡಿ ಮಾಡ್ಕೊಡ್ತಾರೆ, ವಿತ್ ಟ್ರಾನ್ಸ್ಫರ್ ಹೇಳ್ತಿರೋ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಕ್ರೂಸ್ ಇದೆ. ಎಸ್ ಸರ್. ಸರ್ ಚವರ್ಲೈಟ್ ಕ್ರೂಸ್ 2011 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 78,000 ಓಡಿದೆ. LT ಸರ್ ಇದು. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, 5 ಸ್ಪೀಡ್.
ಪ್ರೈಸ್ ಸರ್ ಇದು ಸರ್ 2,85,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2,85,000 ಒಂದು ಕ್ರೂಸ್ ಇದೆ. ಹೌದು ಸರ್. ಅವಾಗಲೇ ನೋಡಿದ್ದು 2,95,000 LTZ ಅದು. LTZ ಇದು LT ಸರ್. ಎರಡೆರಡು ವೆಹಿಕಲ್ ವಿತಿನ್ 3 lakh ಕ್ರೂಸ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಹೌದು ಸರ್. ಗಾಡಿ ಕಂಡೀಷನ್ ಅಂತೂ ಬಾಡಿ ಲೈನ್ ಸಕ್ಕದಾಗಿ ಕಾಣ್ತಾ ಇದೆ. ಒಂದ್ಸಲಿ ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು XUV 500 ಇದೆ. ಎಸ್ ಸರ್. ಸರ್ XUV 500 ಇದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1,01,000 ಡ್ರಿವನ್ ಆಗಿದೆ. ನ್ಯೂ ಶೇಪ್ ಇದು. ಓಕೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು W6 ಇದು. ವೀಕ್ಷಕರೇ ನೋಡ್ತಿರ್ಬೋದು W6 ಆಗಿದ್ರು. ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ. ಆಸ್ ಯೂಶುವಲ್ ಆಗಿ ನಿಮಗೆ ಆಟೋ ಫೋಲ್ಡಿಂಗ್ VRVMಸು, ಇಂಟರ್ನಲಿ ಅಡ್ಜಸ್ಟಬಲ್ ಕೂಡ ಬರುವಂಥದ್ದು, ವಾಯ್ಸ್ ಕಮಾಂಡ್ ಆಪ್ಷನ್ನು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಎಲ್ಲ ಫೀಚರ್ಸ್ ಬರುತ್ತೆ. ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 7,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 15 ಮಾಡಲ್ XUV 500 8 ಸೀಟರು 7,75,000ಗೆ ನ್ಯೂ ಶೇಪ್ ವೆಹಿಕಲ್ ಸರ್ ಇದು. ಓಕೆ. 2.2 ಲೀಟರ್ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದು. ಸರ್ ನಿಸಾನ್ ಸನ್ನಿ ಇದು 2012 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಸರ್. 80,000 ಡ್ರಿವನ್ ಆಗಿದೆ ಸರ್. VX ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಸರ್ ಇದು ಪ್ರೈಸು? ಸರ್ 3,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು 3,25,000ಕ್ಕೆ ನಿಸಾನ್ ಸನ್ನಿ ಸಿಗ್ತಾ ಇದೆ. ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್ ನಿಸಾನ್ ಸನ್ನಿ, ಡ್ಯೂಯಲ್ ಏರ್ ಬ್ಯಾಗು, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. ಸರ್ ಇದು ಪುಷ್ ಬಟನ್ ಸ್ಟಾರ್ಟಾ ಕೀ ಸ್ಟಾರ್ಟಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್ ಸರ್. ಓಕೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 3,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಫೋರ್ಡ್ ಫಿಗೋ ಇದೆ. ಎಸ್ ಸರ್. ಸರ್ ಇದು ಫೋರ್ಡ್ ಫಿಗೋ 2011 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಇದು. 1,65,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 11 ಮಾಡಲ್ ಫೋರ್ಡ್ ಫಿಗೋ 1,65,000ಕ್ಕೆ ಫೈನಲ್ ಆಗ್ತಾ ಇದೆ. ಡೀಸೆಲ್ ವೆಹಿಕಲ್. ಹೌದು ಸರ್. ಮೈಲೇಜ್ ಚೆನ್ನಾಗಿ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಮೈಲೇಜ್ ಬರುತ್ತೆ ಇದರಲ್ಲಿ. ಹೌದು ಸರ್. 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. EXI ಸರ್. ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಸರ್ ಇವಾಗೆ ತಾನೇ ಬಂದಿರೋದು ಸರ್. ಇದು ಸ್ಕೋಡಾ ಸೂಪರ್ ಇದು 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 1,04,000 ಡ್ರಿವನ್ ಆಗಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್ ನಿಮಗೆ. 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಪೆಟ್ರೋಲ್ ಬಿಟ್ ಟರ್ಬೋ ಬರುತ್ತೆ. ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಹೆಡ್ಲೈಟ್ ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ ನಿಮಗೆ. ಹೆಡ್ಲೈಟ್ ವಾಷರ್ ಬರುತ್ತೆ ನಿಮಗೆ. DRL ಬರುತ್ತೆ ನಿಮಗೆ. ಅಂಡ್ ಆಕ್ಟೇವಿಯಾ ತರ ಗ್ರಿಲ್ ಇದು ನೋಡ್ತಿರ್ಬೋದು. ನ್ಯೂ ಶೇಪ್ ವೆಹಿಕಲ್ ಸರ್. ಸೂಪರ್ ಇದು. ನ್ಯೂ ಶೇಪು. ಅಂಡ್ ಇಂಥ ಫೀಚರ್ ಇಲ್ಲ ಅಂತ ಹೇಳಂಗಿಲ್ಲ. ಆಲ್ರೆಡಿ ಸುಮಾರು ಗಾಡಿ ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಿ ಎಲ್ಲ ತರ ಫೀಚರ್ಸು. ಅಂಡ್ ಪಾರ್ಕಿಂಗ್ ಅಸಿಸ್ಟ್ ಕೂಡ ಬರುವಂಥದ್ದು. ನಿಮಗೆ ಫ್ರಂಟ್ ಅಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಬರೋದ್ರಿಂದ. ಇದು ಪ್ರೈಸ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 7 lakhsಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ಸರ್ ಸೆಡಾನ್ ಪ್ರೈಸ್ ಅಲ್ಲಿ 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. 2013 ಮಾಡಲ್ ಥರ್ಡ್ ಓನರ್ ವೆಹಿಕಲ್ LS ವೇರಿಯಂಟ್ ಸರ್. ಇದನ್ನು ಡೀಸೆಲ್ 7 ಸೀಟರ್ ವೆಹಿಕಲ್ ಜಸ್ಟ್ 2,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 13 ಮಾಡಲ್ ಸರ್? ಹೌದು ಸರ್. 13 ಮಾಡಲ್. 13 ಮಾಡಲ್ ಶೆವರ್ಲೆ ಎಂಜಾಯ್ 7 ಸೀಟರ್ ವೆಹಿಕಲ್ 2,75,000ಗೆ ಫೈನಲ್ ಆಗುತ್ತೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. AC ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ವಿಂಡೋಸ್ ಬರುತ್ತೆ. ರೂಫ್ AC ಬರುತ್ತೆ. ಯಾರಾದರೂ ಒಂದು ಬಜೆಟಲ್ಲಿ ನಾನು ಒಂದು ಒಳ್ಳೆ 7 ಸೀಟರ್ ವೆಹಿಕಲ್ ಬೇಕು ಅಂದರೆ ಇದನ್ನು ತಗೋಬಹುದು. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು Hyundai Santa Fe. Santa Fe ಇದು. ಎಸ್ ಸರ್. ಸರ್ Hyundai Santa Fe ಇದು 2012 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ 1,55,000 ಡ್ರಿವನ್ ಆಗಿದೆ ಸರ್. 2.2 ಲೀಟರ್ ಇಂಜಿನ್ ಬರುತ್ತೆ. ಇದು ಬಂದ್ಬಿಟ್ಟು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 4x2 ಬರುತ್ತೆ ಸರ್ ಇದು. 4x2 ಬರುತ್ತೆ. ನೋಡ್ಬೋದು ಇದರಲ್ಲೂ ಕೂಡ ಮೋರ್ ದ್ಯಾನ್ 4 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಡೀಪ್ ಫಾಗರ್ ಬರುತ್ತೆ. ಬ್ಯಾಕ್ ವೈಫರ್ ಬರುತ್ತೆ ಸರ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿರುವಂಥದ್ದು. ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 5,50,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 5,50,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಅಂಡ್ ಇದು ಬಂದ್ಬಿಟ್ಟು ಫಾರ್ಚುನರ್ ಸೆಗ್ಮೆಂಟ್ ಗಾಡಿ ನಿಮ್ಗೆ 5,50,000 ಕೊಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಫ್ಲಾಪ್ ಅಷ್ಟೇ ಇದು. ಹೊರಗಡೆ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಗಾಡಿ. ಹೌದು ಸರ್. ವೀಕ್ಷಕರೇ ನೋಡಿರಲ್ಲ ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ. ಆ್ಯಂಡ್ ಯಾರಾದರೂ ಬಜೆಟಲ್ಲಿ ಒಂದು ಒಳ್ಳೊಳ್ಳೆ ಗಾಡಿ ಲಕ್ಸುರಿ ಫೀಚರ್ಸ್ ಇರುವಂಥದ್ದು, ಸನ್ರೂಫ್ ಇರಬೇಕು, ಏರ್ ಬ್ಯಾಗ್ಸ್ ಜಾಸ್ತಿ ಇರಬೇಕು, ಅಲಾಯ್ ವೀಲ್ಸ್ ಇರಬೇಕು, ಎಲ್ಲ ಇರಬೇಕು ಅಂದರೆ ಒಂದ್ಸಲಿ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.